ಸರ್ ಈಗ ಮ್ಯಾಜಿಕ್ ಅಂತ ಬಂದ್ರೆ ಎಲ್ಲೆಲ್ಲಿ ಉಪಯೋಗಿಸಬಹುದು ಸರ್ ಇದನ್ನ? ನಾನು ಉಪಯೋಗಿಸೋದು ಮನೋರಂಜನೆಗೆ, ಜನರಿಗೆ ಎಂಟರ್ಟೈನ್ ಮಾಡಕ್ಕೆ. ಇನ್ ಕೆಲವರು ಮೋಸ ಮಾಡಕ್ಕೆ ಉಪಯೋಗಿಸ್ತಾರೆ. ಹೆಂಗಸರಿಗೆ ಬಂಗಾರ ಅಂದ್ರೆ ತುಂಬಾ ಆಸೆ, ಬರ್ತಾರೆ ಕೆಲವರು. ಬಂದ್ಬಿಟ್ಟು ಏನ್ ಮಾಡ್ತಾರೆ, ಅದು ಇದು ಮಾಡ್ಬಿಟ್ಟು ಕಪ್ ಬಂದ್ಬಿಟ್ಟು ತೋರಿಸಿ ಒಂದು ಪೌಡ್ರನ್ನ ತೋರಿಸಿ ಬಂಗಾರದ ತಗೊಂಡು ಸುಮ್ಮನೆ ಹಿಂಗಂತಾರೆ, ಪಳ 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 ಹೊಳಿಯಕ್ಕೆ ಶುರು ಆಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಆಗೋಗ್ಬಿಡುತ್ತೆ. ಇನ್ ಕೆಲವ್ರು ಏನ್ ಮಾಡ್ತಾರೆ, ಮ್ಯಾಜಿಕ್ ಟ್ರಿಕ್ಸ್ನೆಲ್ಲ ತಿಳ್ಕೊಂಡ್ಬಿಡ್ತಾರೆ, ಹೇಗ್ ಮಾಡೋದು ಯಾವ ತರ ಅಂದ್ಬಿಟ್ಟು. ಅವ್ರಿಗೆ ಮ್ಯಾಜಿಕ್ ಶೋ ಮಾಡಕ್ ಬರಲ್ಲ. ಮ್ಯಾಜಿಕ್ ಹೆಂಗ್ ಮಾಡ್ತಾರೆ ಗೊತ್ತಾ ಅಂದ್ಬಿಟ್ಟು ಸೀಕ್ರೆಟ್ ನ ಔಟ್ ಮಾಡೋದು. ಇದರಿಂದ ಏನಾಗುತ್ತೆ ಗೊತ್ತಾ, ಎಷ್ಟು ಜನ ಮ್ಯಾಜಿಕ್ ನ ನಂಬ್ಕೊಂಡಿರ್ತಾರೆ, ಹೊಟ್ಟೆ ಮೇಲೆ ಹೊಡೆದಂಗಾಗುತ್ತೆ. ಸರಿ ಅಲ್ಲ ಅದು. ಈ ಬಡ ಮೆಜಿಷಿಯನ್ಸ್ ಶಾಪಗಳು ತಟ್ಬಿಡ್ತವ್ರೆ. ಯಾಕಂದ್ರೆ ಅವ್ರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಒಂದು ದೊಡ್ಡ ಸಿಗರೇಟ್ ಮಾಡ್ಬಿಟ್ಟು ಲಾಲ್ಬಾಗ್ ಬೆಟ್ಟದ ಮೇಲ್ಗಡೆ ಒಂದು ಬಾಕ್ಸ್ ಮೇಲೆ ಅದು ಸಿಗರೇಟ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಲೇಡಿನ ಮಲಗಿಸ್ದೆ, ಬಿಟ್ಬಿಟ್ಟೆ. ಅವಳು ತೇಲ್ತಾ ಇದ್ಲು. ಸರ್ ಈಗ ಮ್ಯಾಜಿಕ್ ಅಂತ ಬಂದ್ರೆ ಸೊ ಎಲ್ಲೆಲ್ಲಿ ಉಪಯೋಗಿಸಬಹುದು ಸರ್ ಇದನ್ನ? ಮ್ಯಾಜಿಕ್ ಅಂತೂ ನಾನು ಉಪಯೋಗಿಸೋದು ಮನೋರಂಜನೆಗೆ, ಜನರಿಗೆ ಎಂಟರ್ಟೈನ್ ಮಾಡಕ್ಕೆ. ಇತ್ತೀಚೆಗೆ ಏನ್ ಮಾಡ್ತಾ ಇದ್ದೀನಿ ನಾನು, ಬರೀ ಎಂಟರ್ಟೈನ್ ಮಾಡೋದೇ ಒಂದೇ ಅಲ್ಲ, ಈ ಅದ್ರ ಜೊತೆ ಮೆಸೇಜ್ ಕೊಡ್ಬೇಕು ಜನಕ್ಕೆ. ಇವಾಗ ಏನಾಗತ್ತೆ, ಈ ಒಂದು ಶೋ ಮಾಡಿದ್ರಿಂದ ಏನು ಉಪಯೋಗ ಜನಕ್ಕೆ, ಇವಾಗ ಸಮಾಜಕ್ಕೆ ಏನಾದ್ರು ಉಪಯೋಗ ಆಗಬೇಕು. ನಮಗೆ ನಾವು ಶೋ ಮಾಡಿ ನಾವು ದುಡ್ಡು ಹಾಕೊಂಡು ಹೋಗೋದಲ್ಲ, ಅದು ಕಂಪ್ಲೀಟ್ ಆಗಲ್ಲ. ನಾವು ಇವಾಗ ಸಮಾಜಕ್ಕೆ ವಾಪಸ್ ಕೊಡಬೇಕು. ಸೊ ಹೇಗೆ ಕೊಡೋದು, ಯಾವ ಥರ ಕೊಡೋದು ಅಂದಾಗ ನಾವು ಒಂದೊಂದು ಐಟಮ್ ಮಾಡಿದಾಗಲೂ ಒಂದೊಂದು ಇದಕ್ಕೆ ಸಂದೇಶ ಕೊಡ್ತೀವಿ. ಇವಾಗ ಎಕ್ಸಾಂಪಲ್ಲು ನಾನೇನು ಮಾಡಿದೆ, ಇವಾಗ ನೋ ಸ್ಮೋಕಿಂಗ್ ಇನ್ ಪಬ್ಲಿಕ್ ಪ್ಲೇಸಸ್ ಅಂತ 2000ದಲ್ಲಿ ಮಾಡಿದ್ರು. ನಾನು ನೋಡಿದೆ, ಬರೀ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಬರೋದು. ಯಾರು ಅದು ಫಾಲೋ ಮಾಡ್ತಾರೆ? ಇಲ್ಲ, ಇದನ್ನೇನಾದ್ರು ಬೇರೆ ಥರ ಮ್ಯಾಜಿಕಲ್ ಮಾಡಿ ಜನ ಕೇಳಬೇಕು ಅಂದ್ಬಿಟ್ಟು ಏನು ಮಾಡಿದೆ, ಒಂದು ದೊಡ್ಡ ಸಿಗರೇಟ್ ಮಾಡಿದೆ. ಯಾವುದರಲ್ಲಿ ಒಂದು ಮಾಡೆಲ್ ಮಾಡಿಬಿಟ್ಟು ಲಾಲ್ಬಾಗ್ ಬೆಟ್ಟದ ಮೇಲ್ಗಡೆ ಒಂದು ಬಾಕ್ಸ್ ಮೇಲೆ ಅದು ಸಿಗರೇಟ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಲೇಡಿನ ಮಲಗಿಸ್ಬಿಟ್ಟು ಬಿಟ್ಬಿಟ್ಟೆ. ಅವಳು ತೇಲ್ತಾ ಇದ್ಲು. ಆಗ ಜನಕ್ಕೆ ಮೆಸೇಜ್ ಏನು ಕೊಟ್ಟೆ, ನೋಡಿ ನಮ್ಮ ಆರೋಗ್ಯ ಅನ್ನೋದು ಒಂದು ಹೆಣ್ಣಿಗೆ ನಾನು ಹೋಲಿಸ್ತೀನಿ. ಇದು ಸಿಗರೇಟ್ ಅನ್ನೋದು ಕೆಳಗಡೆನೂ ಅಲ್ಲ ಮೇಲ್ಗಡೆನೂ ಅಲ್ಲ, ತ್ರಿಶಂಕು ಸ್ವರ್ಗ ಮಾಡಿಬಿಟ್ಟಿದೆ. ಅದಕ್ಕೆ ಈ ಸಿಗರೇಟು ಇರಬಾರ್ದು. ಅಂದರೆ ನೀವು ಸೇದಂಗಿದ್ರೆ ನಿಮ್ಮ ಮನೇಲಿ ಎಲ್ಲ ಸೇದ್ಕೊಳ್ಳಿ. ಪಬ್ಲಿಕಲ್ಲಿ ಸೇದಿದ್ರೆ ಇರೋರು ವಾಸನೆ ತೆಗೆದುಕೊಂಡ್ರೆ, ಹೊಗೆ ತಗೊಂಡ್ರೆ ಆರೋಗ್ಯಕ್ಕೆ ಬಹಳ ಹಾನಿಕರ ಇದೆ. ಇದರಲ್ಲಿ ಕ್ಯಾನ್ಸರ್ ಬರ್ಬೋದು, ಲಕ್ವಾ ಹೊಡಿಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇನ್ನು ಬೇಕಾದಷ್ಟು ಕಾಯಿಲೆ ತಂಬಾಕಿಂದನೇ ಬರುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಅದು ಮಾಡಿದೆ ಶೋ. ಅದೆಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಹೆಡ್ಡಿಂಗ್ಸಲ್ಲಿ ಬಂದ್ಬಿಡ್ತು, ಈ ಥರ ಒಂದು ಹೊಸ ಪ್ರಯೋಗ ಮಾಡ್ತಾರೆ ಮ್ಯಾಜಿಕಲ್ಲಿ ಅಂದ್ಬಿಟ್ಟು. ಆಯಿತಾ? ಆಗ ಅದಾದ ನಂತರ ಬೇರೆ 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 ಅಸೋಸಿಯೇಷನ್ ಕರೆದು ಮಾಡಿ ಅಂತ ಹೇಳಿದ್ರು. ಆಗ ನಾನು ಸಿಗರೇಟ್ ಬಗ್ಗೆನೇ ಶೋಗಳು ಮಾಡೋಕ್ಕೆ ಶುರು ಮಾಡಿದೆ. ಈ ಅಭ್ಯಾಸ ಅನ್ನೋದು ಶುರು ಆಗಿಬಿಟ್ರೆ ಅದು ಬಿಡೋಕ್ಕೆ ಆಗೋದಿಲ್ಲ, ಅದು ನಮ್ಮನ್ನು ಹಾಗೆ ಸಾಯಿಸ್ಕೊಂಡು ಹೋಗುತ್ತೆ ಕ್ರಮೇಣ ಅಂತಂದ್ಬಿಟ್ಟು. ಈ ಥರ ನಾನು ಉಪಯೋಗಿಸ್ತೀನಿ. ಮನೋರಂಜನೆ ಉಪಯೋಗ. ಇನ್ನು ಕೆಲವರು ಮೋಸ ಮಾಡೋಕ್ಕೆ ಉಪಯೋಗಿಸ್ತಾರೆ. ಯಾವ ಥರ ಮೋಸ? ನಿಮ್ಮ ಕಣ್ಮುಂದೆನೇ ಮಾಡ್ತಾರೆ. ನೋಡಿ ಸರ್, ಇವಾಗ ನನ್ನ ಹತ್ರ 100 ರೂಪಾಯಿ ಇದೆ, ಸುಮ್ಮನೆ ಹಿಂಗಂದ್ರೆ ನೋಡಿ 200 ರೂಪಾಯಿ ಆಗುತ್ತೆ, 200 ರೂಪಾಯಿ ತೋರಿಸ್ತಾರೆ. ನಿಮ್ಗೆ ಖುಷಿ ಆಗುತ್ತೆ. ಅದಕ್ಕೆ ನೋಡಿ, ನೀನು ನಾಳೆ ಒಂದು 1 ಲಕ್ಷ ಕೊಡಿ, 2 ಲಕ್ಷ ಕೊಡ್ತೀನಿ ಅಂತ. ಈಗ ಅವನು 2 ಲಕ್ಷ ಕೊಡೋಂಗಿದ್ರೆ ನಿಮ್ಮ ಹತ್ರ 1 ಲಕ್ಷ ಆಗಬೇಕು. ಜನಕ್ಕೆ ಹೋಗಲ್ಲ ತಲೆಗೆ, ಅವ್ರಿಗೆ ಬರತ್ತಲ್ಲ ಅನ್ನೋ ಒಂದು ಖುಷಿಗೆ ಈ ಮೋಸ ಮಾಡೋದು ಮರ್ತೋಗುತ್ತೆ, ತಲೆಗೆ ಹೋಗಲ್ಲ. ಆಗ ಅವ್ರು ಬಂದಾಗ ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕೆಲ್ಲ ಮಾಡಿ ಇದು ಮಾಡಿ ನಿಮ್ಗೆ 2 ಲಕ್ಷ ರೂಪಾಯಿ ಕೊಡ್ತಾನೆ. ಮ್ಯಾಜಿಕ್ ಮಾಡಿ ಅಲ್ಲೇ ಕೊಡ್ತಾನೆ, ನೀವು ತೆಗೆದುಕೊಂತೀರಾ. ಅವ್ರು ಹೇಳ್ತಾನೆ, ನೀವು 1 ಅವರ್ ಆದ್ಮೇಲೆ ತೆಗೆದು ನೋಡ್ಬೇಕಾದ್ರೆ ಮುಂಚೆ ನೋಡಿದ್ರೆ ಎಲ್ಲ ಪೇಪರ್ ಆಗಿಬಿಡುತ್ತೆ. ಅವರು ಭಯಕ್ಕೆ ತೆಗಿಯೋದೇ ಇಲ್ಲ. ಅವ್ರು ಅಷ್ಟು 1 ಅವರಲ್ಲಿ ಎಲ್ಲೆಲ್ಲಿ ಹೋಗ್ಬೇಕು ಹೊರಟಾಗಿರ್ತಾನೆ. ಇವ್ರು ತೆಗೆದ್ರೆ ಅಷ್ಟೇ ಇರುತ್ತೆ ದುಡ್ಡು. ಆ ಖುಷಿಯಾಗಿ ನೋಡಿದ್ರೆ ಮೇಲೊಂದು ನೋಟ್ ಇರುತ್ತೆ, ಕೆಳಗೊಂದು ನೋಟ್ ಇರುತ್ತೆ, ಮಧ್ಯ ಕ್ಲೀನಾಗಿ ವೈಟ್ ಪೇಪರ್ಗಳು ಪ್ರಿಂಟ್ ಕಟ್ ಮಾಡಿ ಹಾಕಿರ್ತಾರೆ. ಅದೇ ಥರ ಕೆಲವರು ಹೆಂಗಸರಿಗೆ ಬಂಗಾರ ಅಂದರೆ ತುಂಬ ಆಸೆ, ಬರ್ತಾರೆ ಕೆಲವರು. ಬಂದ್ಬಿಟ್ಟು ಏನು ಮಾಡ್ತಾರೆ, ಅದು ಇದು ಮಾಡಿಬಿಟ್ಟು ಕಪ್ ಬಂದ್ಬಿಟ್ಟು ತೋರಿಸಿ ಒಂದು ಪೌಡ್ರನ್ನ ತೋರಿಸಿ ಬಂಗಾರದ ತಗೊಂಡು ಸುಮ್ಮನೆ ಹಿಂಗಂತಾರೆ, ಪಳ 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 ಹೊಳಿಯಕ್ಕೆ ಶುರು ಆಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಆಗೋಗ್ಬಿಡುತ್ತೆ. ನೋಡಿದ್ರೆ ನಿಮ್ಮಲ್ಲಿ ಎಷ್ಟು ಬಂಗಾರ ಇದೆ ಕೊಡಿ, ನಾನೆಲ್ಲ ಹೊಳಪು ಮಾಡ್ಕೊಡ್ತೀನಿ. ಅದಷ್ಟು ಕೊಟ್ಟಿದ ತಕ್ಷಣ ಒಂದು ಏನೇನೋ ಹಾಕ್ತಾನೆ, ಪುಡಿ ಗಿಡಿ ಎಲ್ಲ ಚೊಂಬು ಕಟ್ಬಿಟ್ಟು ಇದು ಮಾಡಿಬಿಟ್ಟು ನೀವು ಒಂದು 3 ಅವರ್ಸ್ ಬಿಟ್ಬಿಡಿ. ಆಮೇಲೆ ನೋಡಿ ಎಲ್ಲ ಭಾಳ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅಷ್ಟು ಅವ್ನು ಹೊರಟೋಗ್ತಾನೆ. ಅದು ತೆಗೆದು ನೋಡಿದ ತಕ್ಷಣ ಅಲ್ಲಿರೋದು ಏನಿಲ್ಲ, ಎಲ್ಲ ಜಲ್ಲಿ ಕಲ್ಲು ಅದು ಇದು ಎಲ್ಲ ಇಟ್ಟಿರ್ತಾನೆ. ಇದು ಒಂದು ಕ್ಷಣದಲ್ಲಿ ಎಕ್ಸ್ಚೇಂಜ್ ಮಾಡ್ತಾರೆ ಅವರು.
ಒಂದು ಚೊಂಬಲ್ಲಿ ಆಲ್ರೆಡಿ ಎಲ್ಲ ಲೋಡ್ ಮಾಡಿ ಇಟ್ಕೊಂಡಿರ್ತಾರೆ ಏನು ಈ ಇದನ್ನೆಲ್ಲ ಇನ್ನೊಂದು ಅದೇ ಥರ ಚೊಂಬು ಇನ್ನೊಂದು ಕೊಟ್ಬಿಟ್ಟು ಅದ್ರಲ್ಲಿ ಅವ್ರ ಕೈಲೇ ಹಾಕಿಸ್ತಾನೆ ನಾವು ಮುಟ್ಟೋದಿಲ್ಲ ನೀವೇ ಮಾಡಬೇಕೆಲ್ಲ ಪೂಜೆ ಅಂದ್ಬಿಟ್ಟು ಹಾಕ್ಸ್ಬಿಟ್ಟು ಅದಕ್ಕೆ ಬಟ್ಟೆ ಕಟ್ಟಿ ಎಲ್ಲ ಇದು ಮಾಡ್ತಾರೆ ಅದು ಹೇಗಿರುತ್ತೆ ಹಾಗೆ ಇಲ್ಲಿರುತ್ತೆ ಆಮೇಲೆ ಕಣ್ಮುಚ್ಕೊಂಡು ನಿಮ್ಮ ಇಷ್ಟ ದೇವ್ರನ್ನ ಧ್ಯಾನ ಮಾಡಿ ಆಮೇಲೆ ಇನ್ನಿಬ್ರು ಇತ್ತು ಅಂತಾನೆ ಇಬ್ರು ಇದ್ರೆ ಇದು ಕಲ್ಸಲ್ಲ ಇದು ಆಯ್ತಾ ಸೊ ಒಬ್ಬರೇ ಇರಬೇಕು ಆಮೇಲೆ ನಾಳೆ ಬರ್ತೀನಿ ಅಂತ ಹೋಗ್ತಾರೆ ಫಸ್ಟ್ ಒಂಚೂರು ಚಿನ್ನ ಕೊಟ್ಬಿಟ್ಟು ಮಾಡಿ ಕೊಡ್ತಾರೆ ನೋಡಿ ನೀವು ಬೇಕಿದ್ರೆ ಎಲ್ಲಾನು ತೋರಿಸಿ ಆಮೇಲೆ ನಿಮ್ಮ ನಂಬಿಕೆ ಬಂದರೆ ಇದು ಮಾಡಿ ಆದರೆ ಇದು ನೋಡಿ ಒರಿಜಿನಲ್ ಅಂತ ಗೊತ್ತಾದ ತಕ್ಷಣ ಈ ಥರ ಪೂಜೆ ಮಾಡಿಸಿ ಕೊಡ್ತಾರೆ ಯಾರು ಅಂತ ಹೇಳಿದ್ರೆ ನಿಮಗೆ ನಾನು ಬರೋದಿಲ್ಲ ನಿಮ್ಮೊಬ್ಬರಿಗೆ ಮಾಡಬೇಕು ಅಂತ ನಂಗೆ ಪ್ರೇರಣೆ ಆಗಿದೆ ಮಾಡ್ತೀನಿ ಅಂತ ಸರಿ ಅಂತಂದ್ಬಿಟ್ಟು ಅವ್ರು ಹೋಗಿ ಅಕ್ಸಾಲಿಗೆ ಹತ್ರ ತೋರಿಸಿದ್ರೆ ಒರಿಜಿನಲ್ ಆಗಿರುತ್ತೆ ಹಾಗೇನಾಯ್ತು ಅಂದಮೇಲೆ ನಂಬಿಕೆ ಬಂತು ಅಷ್ಟೇ ಈಗ ಮೀನು ಹಿಡಿಬೇಕು ಅಂದ್ರೆ ಒಂದಿಷ್ಟು ಊಟ ಹಾಕ್ಲೇಬೇಕು ಅದಕ್ಕೆ ಅವಾಗಲೇ ಮೀನು ಸಿಗೋದು ಅವನು ಅದೇ ಮಾಡಿರ್ತಾನೆ ಹಾಗಾಗಿ ಏನಾಗುತ್ತೆ ಅವರೆಲ್ಲ ಬಂದು ಕೊಡ್ತಾರೆ ಇವನ್ನೆಲ್ಲ ಕಟ್ಟಿರ್ತಾನೆ ಪೂಜೆ ಮಾಡಿ ಡಬಲ್ ಆಗುತ್ತೆ ಅಂತಾನೆ ಆಮೇಲೆ ಇದು ಎಕ್ಸ್ಚೇಂಜ್ ಮಾಡಿರ್ತಾನೆ ಆಮೇಲೆ ಹೊರಟ್ಬಿಟ್ಟು ಎಫ್ ಸಿ ಅವ್ರನ್ನ ಹೇಳ್ತಾನೆ ನೀವೇನಿಲ್ಲ ಅಂದರೂ ಕನಿಷ್ಠ ಪಕ್ಷ 4 ಅವರ್ ನೋಡೋಕ್ಕೆ ಹೋಗ್ಬೇಡಿ ಇಲ್ಲ ನಾಳೆ ಬೆಳಗ್ಗೆ ಎದ್ದು ಸ್ನಾನ ಗೀನ ಎಲ್ಲ ಮಾಡಿ ಅದಕ್ಕೆ ಪೂಜೆ ಮಾಡಿ ಓಪನ್ ಮಾಡಿ ಸರಿ ಆಮೇಲೆ ಅಷ್ಟೇ ಅವ್ರಿಗೆ ಕಲ್ಲು ಮಣ್ಣೆ ಚಿಪ್ಪೆ ಸಿಕ್ಕೋದು ಇದು ತುಂಬ ಕಡೆ ಆಗಿದೆ ಆಗ್ತಾ ಇದೆ ಆಗ್ತಾನೂ ಇರುತ್ತೆ ಎಲ್ಲಿ ತನಕ ಆಗುತ್ತೆ ಈ ನಂಬುವವ್ರು ಇರೋ ತನಕ ನಂಬಿಸೋರು ಇರ್ತಾರೆ ನಾವು ಅವ್ರಿಗೆ ತಪ್ಪು ಅಂತಂದ್ರೆ ಅವ್ನ ತಪ್ಪೇಗಾಗುತ್ತೆ ಇವ್ರು ನಂಬ್ತಾರಲ್ಲ ಅದಕ್ಕೆ ಇದು ಸಾರ್ವಜನಿಕರ ಬುದ್ಧಿ ಬರ್ಬೇಕು ಹೊರತು ಅವ್ರಿಗಲ್ಲ ಇದೇ ತರ ಇನ್ ಕೆಲವ್ರು ಏನ್ ಮಾಡ್ತಾರೆ ಮ್ಯಾಜಿಕ್ ಟ್ರಿಕ್ಸ್ನೆಲ್ಲ ತಿಳ್ಕೊಂಡ್ಬಿಡ್ತಾರೆ ಹೇಗ್ ಮಾಡೋದು ಯಾವ ತರ ಅಂದ್ಬಿಟ್ಟು ಅವ್ರಿಗೆ ಮ್ಯಾಜಿಕ್ ಶೋ ಮಾಡಕ್ ಬರಲ್ಲ ಬರೋದೇ ಇಲ್ಲ ಮ್ಯಾಜಿಕ್ ಶೋನೇ ಬರಲ್ಲ ಅವ್ರಿಗೆ ಹೆಂಗೆ ಜನರನ್ನ ರಂಜಿಸೋದು ಗೊತ್ತಿಲ್ಲ ಅವ್ರೇನ್ ಮಾಡ್ತಾರೆ ಮ್ಯಾಜಿಕ್ ಹೆಂಗ್ ಮಾಡ್ತಾರೆ ಗೊತ್ತಾ ಅಂದ್ಬಿಟ್ಟು ಸೀಕ್ರೆಟ್ನ ಔಟ್ ಮಾಡೋದು ಇದರಿಂದ ಏನಾಗುತ್ತೆ ಗೊತ್ತಾ ಎಷ್ಟು ಜನ ಮ್ಯಾಜಿಕ್ ನ ನಂಬ್ಕೊಂಡಿರ್ತಾರೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ಇದು ತುಂಬಾ ಜನ ಮಾಡ್ತಾ ಇದ್ದಾರೆ ಅದು ಯಾಕೆ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಬಟ್ ಅದು ಸರಿ ಅಲ್ಲ ಅದು ಈ ಬಡ ಮೆಜಿಷಿಯನ್ಸ್ ಶಾಪಗಳು ತಟ್ಬಿಡ್ತಾರೆ ಯಾಕಂದ್ರೆ ಅವ್ರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ತೆಗೆಯೋದು ತೋರಿಸೋದು ಇದು ಹಿಂಗೆ ಈ ತರ ಮಾಡ್ತಾರೆ ಅಂತ ಇವ್ರಿಗೇನ್ ಲಾಭ ಬಂತು ಇನ್ನೂ ಬೇಕಾದ್ರೆ ಈ ಮೋಸ ಮಾಡೋ ಸನ್ಯಾಸಿಗಳನ್ನ ನೀವು ಹಿಡಿದುಕೊಡಿ ಈ ತರ ಮಾಡ್ತಾನೆ ಈ ತರ ಮಾಡ್ತಾನೆ ಯಾವುದೋ ಮ್ಯಾನುಫ್ಯಾಕ್ಚರರ್ ಕಂಪನಿ ಮ್ಯಾಜಿಕ್ ಐಟಮ್ ಅದು ಐಟಮೇ ಮ್ಯಾಜಿಕ್ ಐಟಮ್ ಅದನ್ನೇ ನೀವು ರಿವೀಲ್ ಮಾಡಿ ತೋರಿಸೋದು ಅದು ಮಾಡಬಾರ್ದು ಅದು ಮಾಡೋದ್ರಿಂದ ಏನಾಗುತ್ತೆ ಜನರಿಗೆ ಆಸಕ್ತಿ ಕಡಿಮೆ ಆಗುತ್ತೆ ಆಸಕ್ತಿ ಇಷ್ಟನ ಮ್ಯಾಜಿಕ್ ಇದೆಯೇ ನಾವೇ ನೋಡೋದು ಅಂತ ಬಂದ್ಬಿಡುತ್ತೆ ಹಾಗೆ ಈ ಕಲೆ ಏನಾಗುತ್ತೆ ನಿಧಾನವಾಗಿ ಹೊರಟೋಗ್ಬಿಡುತ್ತೆ ಒಂದು ತಾಕತ್ತಿದ್ರೆ ನೀವು ಮಾಡೋ ಯೋಗ್ಯತೆ ಇದ್ರೆ ಅದನ್ನ ಮಾಡಿ ಮನೋರಂಜನೆ ಮಾಡಿ ಅದು ಬಿಟ್ಬಿಟ್ಟು ಇದನ್ನ ಹಾಳು ಮಾಡಕ್ಕೆ ಎಷ್ಟೊತ್ತು ಬೇಕು ಈಗ ಎಲ್ಲಾನು ಸೀಕ್ರೆಟ್ ಅಲ್ವಾ ಈಗ ನಾವು ಡ್ರೆಸ್ ಹಾಕೊಂಡಿದ್ದೀವಿ ಯಾತಿಗೆ ಡ್ರೆಸ್ ಹಾಕೊಳ್ಳೋದು ಸೀಕ್ರೆಟ್ ನಾವು ಹೆಂಗಿದೀವಿ ಯಾವ ಥರ ಇದ್ದೀವಿ ತೋರಿಸ್ಕೊಬಾರ್ದು ಒರಿಜಿನಲ್ ಅಲ್ವಾ ಅದಕ್ಕೋಸ್ಕರ ಮುಚ್ಚಿಟ್ಕೊಳ್ಳೋದು ಈಗ ಡಾಕ್ಟರ್ ಏನು ಮಾಡ್ತಾರೆ ಪೇಷಂಟ್ನ ಇದು ಮಾಡ್ಬೇಕಾದ್ರೆ ಒಂದು ಬಾಗಿಲು ಹಾಕ್ತಾರೆ ಇಲ್ಲ ಸ್ಕ್ರೀನ್ ಹಾಕ್ತಾರೆ ಯಾಕೆ ಹಾಕ್ತಾರೆ ನೋಡಬಾರ್ದು ಈ ತರ ಇರ್ಬೇಕಾದ್ರೆ ನಾವು ನೋಡ್ತೀವಿ ಇದು ಹಿಂಗೆ 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 ಅಂತಂದ್ರೆ ಹೆಂಗಾಗತ್ತೆ ಇದು ಫಸ್ಟ್ ಕಡಿಮೆ ಆಗ್ಬೇಕು ಆದ್ರೆ ಇದೇನಾಗತ್ತೆ ಕಡಿಮೆ ಆಗಲ್ಲ ಇದು ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ಯಾಕೆಂದ್ರೆ ಇವರೆಲ್ಲ ನೆಗೆಟಿವ್ ಪೀಪಲ್ ಪಾಸಿಟಿವ್ ಇರಲ್ಲ ಅವ್ರಿಗೆ ನಾವು ಒಂದು ಚಿಕ್ಕ ಇದ್ರಲ್ಲಿ ಹೆಂಗ್ ಮ್ಯಾಜಿಕ್ ಮಾಡಿ ಜನರನ್ನ ಹೆಂಗ್ ನಗಿಸ್ಬೋದು ಯಾವ ತರ ಖುಷಿ ಪಡಿಸ್ಬೋದು ಅದನ್ನ ನೋಡ್ತೀವಿ ಅದೇ ಅವ್ರಿಗೆ ಮ್ಯಾಜಿಕ್ ಐಟಮ್ ಸಿಕ್ಕಿದ್ರೆ ಇದು ಎಲ್ಲೋಗಿ ನಾನು ಲೀಕ್ ಮಾಡಿಬಿಟ್ಟಿದ್ರು ಸೀಕ್ರೆಟ್ನ ಅವ್ರನ್ನೆಲ್ಲ ಖುಷಿ ಪಡಿಸ್ಬೋದು ಅಂತ ಇತ್ತೀಚೆಗೆ ಏನಾಗಿರುತ್ತೆ ಜನಕ್ಕೂ ಬುದ್ಧಿ ಬಂದಿದೆ ಹೌದಪ್ಪ ನಮ್ಗೆಲ್ಲ ಗೊತ್ತು ಅವ್ರು ಅಷ್ಟು ವರ್ಷ ಪ್ರಾಕ್ಟೀಸ್ ಇಟ್ಕೊಂಡು ಶೋ ಮಾಡ್ತಾರೆ ನೀ ಇದನ್ನೇನು ಹೇಳ್ಬೇಕಾಗಿಲ್ಲ ನಮ್ಗೆ ತೋರಿಸ್ಲು ಬೇಡ ಇನ್ಮೇಲೆ ಅಂತಾನು ಬೈದಿರೋರು ಇದ್ದಾರೆ ಅವರೆಲ್ಲ ಕೇರ್ ಮಾಡಲ್ಲ ಕರೆಕ್ಟ್ ಸರ್ ನಿಜ ನಿಮ್ಮ ಜೀವನದಲ್ಲಿ ಈಗ ಮ್ಯಾಜಿಕ್ ಬರೋದಕ್ಕೂ ಮುಂಚೆ ಹೇಗಿತ್ತು ಸರ್ ಅದನ್ನ ತಿಳಿಸ್ಕೊಡಿ ಆವಾಗ ನಾವು ಚಿಕ್ಕ ಹುಡುಗರಾಗಿದ್ದಾಗ ನಮ್ಮ ತಂದೆ ಮ್ಯಾಜಿಕ್ ಮಾಡೋರು ಅಂದರೆ ಡಾಕ್ಟರ್ ಶಾಪಲ್ಲೇ ಇರೋರು ಯಾವುದಾದ್ರೂ ಒಂದು ಸಂಘ ಸಂಸ್ಥೆಯಿಂದ ಹಾನರರಿ ಶೋ ಅಂದರೆ ಇದು ಬಂದ್ಬಿಟ್ಟು ಗೌರವ ಧನ ಕೊಡೋರು ಸರಿ ನಮ್ಮ ತಂದೆಗೂ ಅದರಿಂದ ದುಡ್ಡು ಮಾಡಬೇಕು ಅನ್ನೋದು ಏನಿರಲಿಲ್ಲ ಸರಿ ಹೋಗಿ ದೊಡ್ಡ ಸಂಘ ಸಂಸ್ಥೆಗಳು ಶೋ ಮಾಡಿದಾಗ ನಮಗೆ ಕರ್ಕೊಂಡು ಹೋಗೋರು ನಾವುಗಳು ತೊಗೊಂಡು ಹೋಗ್ತಾ ಇದ್ವಿ ಬಾಕ್ಸ್ಗಳನ್ನ ಸರಿ ಮಾಡಿ ಎಲ್ಲ ರೆಡಿ ಮಾಡ್ತಿದ್ವಿ ನಮ್ಮ ತಂದೆ ಮಾಡೋರು ಹೆಂಗೆ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ನಮ್ಗೆ ಹೇಳ್ಕೊಡ್ತಾ ಇರಲಿಲ್ಲ ಯಾಕಂದ್ರೆ ನಾವೆಲ್ಲ ಇನ್ನೂ ಓದ್ತಾ ಇದ್ವಿ ನಾವು ಓದ್ತಾ ಇದ್ದಿದ್ದು ಮೊದಲನೇದಾಗಿ ಇಲ್ಲಿ ಫಸ್ಟ್ ಇದ್ದಿದ್ದು ನಾವು ಚಾಮರಾಜಪೇಟೆಯಲ್ಲಿ ಅಲ್ಲಿ ನರ್ಸರಿ 1 2ನೇ ಕ್ಲಾಸ್ ಮಧ್ಯದಲ್ಲೇ ಬಿಟ್ಟು ವಿಲ್ಸನ್ ಗಾರ್ಡನ್ ಬಂದಿದ್ದು ಅಲ್ಲಿ ಚಾಮರಾಜಪೇಟೆಯಲ್ಲಿ ಓದ್ತಾ ಇದ್ದು ಸಿದ್ಧಾರೂಢ ಆಶ್ರಮ ಅಂತ ಒಂದಿತ್ತು
ಅಲ್ಲಿ ನರ್ಸರಿ 1, 2 ಅರ್ಧನೇ ಓದಿದ್ದು. ಆಮೇಲೆ ಇಲ್ಲಿ ಬಂದು ಮಾರುತಿ ವಿದ್ಯಾಲಯ ಅಂತ ವಿಲ್ಸನ್ ಗಾರ್ಡನ್ನಲ್ಲಿ. ಅದರ ಫೌಂಡರ್ ಬಂದ್ಬಿಟ್ಟು ನಮ್ಮ ಇವರು ಹೊಂಬೇಗೌಡರು, ಯಾರು ಮುಖ್ಯ ನ್ಯಾಯಾಧೀಶರಾಗಿದ್ದರು. ಅವ್ರದ್ದು ಸ್ಕೂಲು ಈ ಬಡ ಮಕ್ಕಳಿಗೆ ಅಂತಲೇ ಮಾಡಿದ್ದು. ಸೊ ಅವಾಗ ನಾವು ಅಲ್ಲಿ ಸೇರಿಕೊಂಡು ಮಾರುತಿ ವಿದ್ಯಾಲಯದಲ್ಲಿ ಸೇರಿಕೊಂಡಾಗ ಅಲ್ಲಿ ಹುಡುಗರ ಜೊತೆ ಎಲ್ಲ ಯಾವುದಾದ್ರು 1-2-3 ಟ್ರಿಕ್ಕು ಚಿಕ್ಕ ಪುಟ್ಟದ್ದು ಗೊತ್ತಿದ್ದೆಲ್ಲ ಮಾಡಿ ತೋರಿಸಿ ಅವ್ರಿಗೆಲ್ಲ ಆಶ್ಚರ್ಯಪಡಿಸಿ, ಆಮೇಲೆ ಯಾರಾದರೂ ಅಲ್ಲಿ ಹುಡುಗರಿಗೆ ಭಯ ಬೀಳಿಸಿ ಎಲ್ಲ ಮಾಡ್ತಿದ್ವಿ. ಅಂದರೆ ಚಿಕ್ಕ ಪುಟ್ಟದ ನಿಮ್ಮ ತಂದೆಯವ್ರ ಹತ್ರ ಚಿಕ್ಕ ಪುಟ್ಟದ್ದು ಕಲ್ತಿದ್ದ. ಅವ್ರು ಫುಲ್ ದೊಡ್ಡದು ಹೇಳ್ಕೊಡ್ತಾರ. ಅವ್ರು ಏನು ಮಾಡೋರು, ಹೆಂಗೆ ಅಂತ ನೀನೇ ಕಂಡಿಡಿ ನೋಡೋಣ ಅನ್ನೋರು. ಯಾಕಂದ್ರೆ ನಮ್ದು ಬ್ರೈನ್ ಬೆಳಿಬೇಕಲ್ಲ. ಇದು ಹಿಂಗೆ ಅಂದರೆ ಅದು ಬೇಗ ಒಲೆಯಲ್ಲ ವಿದ್ಯೆ. ಹೇಗಿದೆ ಅಂತ ನೀನೇ ಹೇಳಬೇಕು, ನೋಡಿ ಹೇಳು ಅಂತ. ಅವನು ಹಿಂಗ ಅಂತ ಹೇಳ್ತಿದ್ವಿ. ಇನ್ನೂ ಯೋಚನೆ ಮಾಡು. ಹಾಗಾಗಿ ನಮ್ಗೆ ಅದು ಬಂದ್ಬಿಡ್ತು, ಮೈಗೂಡ್ತು. ಆಮೇಲೆ ಹೊಂಬೇಗೌಡ ಬಾಯ್ಸ್ ಹೈಸ್ಕೂಲ್ ಅಂತ 8ನೇ ಕ್ಲಾಸಿಗೆ ಬಂದ್ವಿ. 8, 9, 10 ಹೊಂಬೇಗೌಡ ಬಾಯ್ಸ್ ಹೈಸ್ಕೂಲ್ ಅಲ್ಲಿ ಓದ್ತಾ ಇದ್ವಿ. ಅಲ್ಲಿ ಓದ್ಬೇಕಾದ್ರೂ ಅಲ್ಲಿ ಕ್ಲಾಸ್ಗಳಲ್ಲಿ ಬರೀ ಇವ್ರಿಗೆ ಮಾಡ್ತಾ ಇದ್ದಿದ್ದು. ನಾವು ಮುಂದೆ ಹೋಗಿದ್ದೇ ಇಲ್ಲ ಯಾವುದೂ ಸ್ಕೂಲ್ ಕಾರ್ಯಕ್ರಮಗಳಿಗೆ. ಅವಾಗ ನಮಗೆ ಹೆಚ್ಚಾಗಿ ಸ್ವಲ್ಪ ಸಂಕೋಚ ಜಾಸ್ತಿ. ಆಮೇಲೆ ಇದು ಒಂದು ಮ್ಯಾಜಿಕಲ್ ಏನಾಯ್ತು, ನಮ್ಮ ಪರ್ಸ್ನಾಲಿಟಿ ಡೆವಲಪ್ ಆಯಿತು. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಹೆಂಗಾಗತ್ತೆ ಅಂದರೆ, ನೀವು ಒಂದು ಐಟಮ್ ಮಾಡ್ಬೇಕಾದ್ರೆ ಒಬ್ರು ಇರ್ತಾರೆ, ಅವ್ರ ಮುಂದೆ ಮಾಡ್ತೀರಾ. ಅವ್ರಿಗೆ 3-4 ಜನ ಬರೋಬ್ಬರ ಒಂದು ಖರ್ಚು ತೋರಿಸ್ತಾರೆ, ಅವ್ರ ಮುಂದೆ ಮಾಡ್ತೀರಾ. ಸ್ವಲ್ಪ ಧೈರ್ಯ ಬರುತ್ತಲ್ಲ. ಅವಾಗ ನೀವು 100 ಜನ 200 ಜನ 1000 ಜನ ಮುಂದೆ ನಿಂತ್ಕೊಳ್ಳೋ ಅಂತ ಒಂದು ಧೈರ್ಯ ಬರುತ್ತೆ. ಈಗಿನ ಮಕ್ಳು ಕಲ್ತ್ರೆ ಭಾಳ ಒಳ್ಳೇದು. ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಸನಕ್ಕೆ ಮ್ಯಾಜಿಕ್ ಒಂದು ಒಳ್ಳೆ ಸಂಮೋಹನ. ಸೊ ಇದಾಯಿತು. ಅದಾದಮೇಲಿಂದ ನಾನು ಹೋಮಿಯೋಪತಿ ಇದಕ್ಕೆ ಸೇರಿಕೊಂಡಿದ್ದು, ಅಲ್ಲಿ ಅರ್ಧಕ್ಕೆ ನಿಂತಿದ್ದು. ಹಾಗೆ ಬಂದ್ಬಿಟ್ಟು ಆಮೇಲೆ ಮ್ಯಾಜಿಕ್ಕಿಗೆ ಬಂದ್ಬಿಟ್ಟಿದ್ದೆ. ಓಕೆ, ನೀವು ಪ್ರೊಫೆಷ್ನಲ್ ಅಂತ ತಗೊಂಡಿದ್ದು ಎಷ್ಟನೇ ವಯಸ್ಸಿನಲ್ಲಿ ಸರ್ ಮ್ಯಾಜಿಕ್? ನಾನು ತಗೊಂಡಿದ್ದು ಕರೆಕ್ಟಾಗಿ 82ರಲ್ಲಿ ನಮ್ಮದು ದೊಡ್ಡ ಶೋ ಮಾಡಿದ್ದು. ನಮ್ಮ ತಂದೆ ಇರಬೇಕಾದ್ರೇ ಜಗನ್ಮೋಹನ್ ಪ್ಯಾಲೇಸ್ ಮೈಸೂರಿನಲ್ಲಿ ದಸರಾ ಟೈಮಲ್ಲಿ ಅಲ್ಲಿ 3 ದಿವಸ ಶೋ ಮಾಡಿದ್ವಿ. ಅದು ಒಳ್ಳೆ ಅಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಚೆನ್ನಾಗಿ ಕವರೇಜ್ ಬಂತು. ಅಲ್ಲಿಂದ ಚಿಕ್ಕ ಪುಟ್ಟ ಶೋನೇ ಮಾಡ್ತಾ ಇದ್ದೆ. ಯಾಕಂದರೆ ಅಷ್ಟು ದೊಡ್ಡ ಶೋ ಮಾಡಬೇಕು ಅಂದರೆ ನಿಮಗೆ ಬಂಡವಾಳ ಜಾಸ್ತಿ ಬೇಕು. ಇಲ್ಲಿ ಬೆಂಗಳೂರಿನಲ್ಲಿ ಅವಾಗ ಅಡ್ವರ್ಟೈಸ್ಮೆಂಟೇ ತುಂಬ ಕಾಸ್ಟ್ಲಿ ಆಗೋದು. ಆಮೇಲೆ ಏನು ಮಾಡಿದೆ, ಅಲ್ಲಿಂದ ಬರೀ ಚಿಕ್ಕ ಶೋಗಳಿಗೆ ಹೋಗಿ ಶುರು ಮಾಡಿದೆ. ದೊಡ್ಡ ಶೋ ಯಾವಾಗ ದೊಡ್ಡ ಕಂಪನಿದು ಬರೋದು, ಅದನ್ನು ಹೋಗಿ ಮಾಡ್ತಿದ್ವಿ. ಆಮೇಲೆ ಗಣಪತಿ, ಕನ್ನಡ ರಾಜ್ಯೋತ್ಸವ, ಆಮೇಲೆ ಈ ಅಣ್ಣಮ್ಮ, ಈ ಥರ ಫಂಕ್ಷನ್ಗಳು, ಪಬ್ಲಿಕ್ ಫಂಕ್ಷನ್ಗಳಿಗೆಲ್ಲ ಕರೆಯೋರು. ಅಲ್ಲಿ ಸ್ವಲ್ಪ ದೊಡ್ಡ ಶೋಗಳನ್ನೇ ಮಾಡ್ತಾ ಇದ್ವಿ. ಈ ಬರ್ತ್ಡೇ ಪಾರ್ಟಿಗಳಲ್ಲಿ ಏನಾಗಿದೆ, ಈಗ ಬರ್ತ್ಡೇ ಪಾರ್ಟಿನೇ ಜಾಸ್ತಿ. ಜಾಸ್ತಿ ಅದು ಇರಲೇಬೇಕು, ಇದ್ರೆ ಕಂಪ್ಲೀಟ್ ಆಗುತ್ತೆ. ಸೊ ಅದೊಂದು ಆಗೋಗ್ಬಿಟ್ಟಿದೆ ಈಗ. ಸೊ ಅಲ್ಲಿಗೂ ಹೋಗ್ತೀವಿ ನಾವು. ಇಂಥ ಬ್ರ್ಯಾಂಡ್ ಆಗಲಿಲ್ಲ, ಚಿಕ್ಕದಾದ್ರೂ ಸರಿ ದೊಡ್ಡದಾದ್ರೂ ಸರಿ, ಎಲ್ಲದಕ್ಕೂ ನಾನು ಶೋಗೆ ಹೋಗ್ತಾ ಇರ್ತೀನಿ. ಶೋ ಮುಗಿಸ್ಕೊಂಡು ಬರ್ತಿರ್ತೀನಿ. ಮತ್ತು ಇದು ಏನಿದು, ನಮ್ಮ ದೊಡ್ಡ ಐಟಮ್ಗಳು ಮಾಡಬೇಕಾದ್ರೆ ನಿಮಗೆ ಜಾಸ್ತಿ ಜನ ಬೇಕು. ಹೌದು, ಕರೆಕ್ಟ್. ಒಂದು ಟೆಂಪೋನೇ ಬೇಕು ಕತ್ಕೊಂಡು ಹೋಗೋಕ್ಕೆ. ಖರ್ಚು ಜಾಸ್ತಿ, ಹೆಸರು ಬರುತ್ತೆ. ಇಲ್ಲಿ ನಮ್ಮ ಬರ್ತ್ಡೇ ಶೋಗಳಿಗೆ ಖರ್ಚು ಕಡಿಮೆ, ಹೆಸರು ಸ್ವಲ್ಪ ನಿಧಾನಕ್ಕೆ ಬರುತ್ತೆ. ಬಟ್ ಮಕ್ಳುಗಳು ನಮ್ಮನ್ನು ನೋಡ್ಬಿಟ್ರೆ ಮರೆಯಲ್ಲ. ಅವರಿಂದನೇ ನಮಗೆ ಮಾರ್ಕೆಟ್ ಚೆನ್ನಾಗಿರುತ್ತೆ. ನಿಮಗೆ ಇದೊಂದೇ ವಿದ್ಯೆ 6 ವಯಸ್ಸಿಂದ 90 ವಯಸ್ಸು ತನಕನೂ ಇಂಟ್ರೆಸ್ಟ್ ಕೊಡೋದು. ಇನ್ನು ಯಾವ ವಿದ್ಯೆನೂ ಇಲ್ಲ. ಆಮೇಲೆ ನೀವೆಲ್ಲಾನು ಹೋಗ್ಬಿಟ್ಟು ನಾನು ಮ್ಯಾಜಿಷಿಯನ್ ಅಂದರೆ ಹೌದಾ ಒಂದು ಐಟಮ್ ಮಾಡಿ ತೋರಿಸಿ ಅಂತಾರೆ ಅಲ್ವಾ. ಅದೇ ನಾನು ಇಂಜಿನಿಯರ್ ಅಂದರೆ ಒಂದು ಪ್ಲಾನ್ ಆಗಿ ತೋರಿಸು ಅಂತ ಹೇಳಲ್ಲ. ನಮ್ಮ ಭರತನಾಟ್ಯ ಆರ್ಟಿಸ್ಟ್ ಅಂದರೆ ಒಂದು ಡ್ಯಾನ್ಸ್ ಮಾಡಿ ತೋರಿಸು ಅಂತ ಹೇಳಲ್ಲ. ಯಾವುದಕ್ಕೂ ಕೇಳಲ್ಲ, ಕೇಳೋದು ಇದೊಂದಕ್ಕೆ ಕೇಳೋದು. ಸೊ ಅಂಥ ವಿದ್ಯೆ ಇದು. ಯಾಕಂದರೆ ಕುತೂಹಲ ಜಾಸ್ತಿ ಅಲ್ವಾ. ಒಂದು ಟ್ರಿಕ್ ಮಾಡಿ ತೋರಿಸಿ ಬೇಗ ಅಂತ ಹೇಳ್ತಾರೆ. ಸರ್, ನಾವು ಮತ್ತೆ ಇನ್ನೊಂದು ವಿಷಯ ಕೇಳ್ಪಟ್ವಿ. ಸೊ ನೀವು ಈ ಒಂದು ಮ್ಯಾಜಿಕ್ಕನ್ನೇ ಒಂದು ಸೋಷಿಯಲ್ ಸರ್ವಿಸ್ ಆಗಿ ಕೂಡ ಅದನ್ನು ಮಾಡ್ತಾ ಇದ್ದೀರಂತ. ಏನಂದರೆ ವೀಕ್ಷಕರೇ, ಸೊ ಈಗ ಆರ್ಫನೇಜಸ್ಗಳೇನಿರುತ್ತೆ, ಈಗ ಅನಾಥಾಶ್ರಮಗಳು, ಮಕ್ಕಳ ಅನಾಥಾಶ್ರಮಗಳೇನಿರುತ್ತೆ, ಯಾವುದೇ ರೀತಿಯಾದ ಒಂದು ಚಾರ್ಜಸ್ಗಳನ್ನು ತಗೊಳ್ಳದೇ ಫ್ರೀಯಾಗಿ ಅವರಿಗೆ ಸರ್ವಿಸನ್ನು ಕೊಟ್ಟು ಸೊ ಅವರಿಗೆ ಮನೋರಂಜನೆಯನ್ನು ಕೊಡ್ತಾ ಇದ್ದಾರೆ. ಸೊ ಸರ್, ಅದ್ರ ಬಗ್ಗೆ ಸ್ವಲ್ಪ ಹೇಳಿ.